ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಈಸಿಯಾಗಿ ರಾಗಿ ಮುದ್ದೆನ ಯಾವ ರೀತಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಈ ಮುದ್ದೆ ನೀವು ಈ ಥರ ಮಾಡೋದ್ರಿಂದ ಯಾವುದೇ ಥರ ಗಂಟಾಗಲಿ ಯಾವುದೇ ಥರ ಬಿರ್ಕಾಗಲಿ ಬರೋಲ್ಲ. ನೋಡಿ ಎಷ್ಟು ಸ್ಮೂತ್ ಆಗಿದೆ ರಾಗಿ ಮುದ್ದೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ, ಅಷ್ಟು ಸ್ಮೂತಾಗಿ ಬರುತ್ತೆ. ಮುದ್ದೆನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನಿವತ್ತು ಮೆಜರ್ಮೆಂಟ್ ತೊಗೊಂಡು ತೋರಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡಿದ್ರೆ 4ರಿಂದ 5 ಮುದ್ದೆ ಮಾಡ್ಬೋದು. ಇಲ್ಲಿ ನಾನು 3 ಗ್ಲಾಸಷ್ಟು ವಾಟರ್ ತೊಗೊಂಡಿದ್ದೀನಿ. ಯಾವ ಗ್ಲಾಸ್ ತೊಗೊಂಡಿದ್ದೀವೋ ಅದೇ ಅಳತೆಯಲ್ಲಿ ರಾಗಿ ಹಿಟ್ಟನ್ನು ಕೂಡ ತೊಗೋಬೇಕಾಗುತ್ತೆ. ಫ್ರೆಂಡ್ಸ್, ಯಾವತ್ತು ನೀವು ಮುದ್ದೆ ಮಾಡಬೇಕಾದ್ರೆ ಅಳತೆಗೆ ತಕ್ಕನಾದ ಪಾತ್ರೆ ತೊಗೋಬೇಡಿ, ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ಯಾಕಂದರೆ ಮುದ್ದೆ ಕುದಿಬೇಕು. ಅಳತೆ ಪ್ರಕಾರ ನೀರು ತೊಗೊಂಡ್ಮೇಲೆ ಸ್ಟವ್ ಮೇಲೆ ಇಡಿ. ಸ್ವಲ್ಪ ನೀರು ಉಗುರು ಬೆಚ್ಚಗಾಗೋ ತನಕ ವೆಯ್ಟ್ ಮಾಡಿ. ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನಾನು ತಗೊಂಡಿರೋ ಮೆಜರ್ಮೆಂಟಲ್ಲೇ ರಾಗಿ ಹಿಟ್ಟನ್ನು ಹಾಕಿ, ನಾನು ಅವಾಗ ಯಾವ ಲೋಟ ಯೂಸ್ ಮಾಡಿದೆ ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಉಗುರು ಬೆಚ್ಚಗಾದಾಗಲೇ ಹಾಕೊಳ್ಳಿ ಪೌಡರು, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಆದರೂ ನೀಟಾಗಿ ಮಿಕ್ಸ್ ಮಾಡಿ. ಸಪೋಸ್ ನಾವೇನಾದರೂ ಮಿಕ್ಸ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಗಂಟುಗಳಾಗ್ಬಿಡುತ್ತೆ. ನೋಡಿ, ನಾನು 1 ಮಿನಿಟ್ ಹಾಗೆ ಬಿಟ್ಟೆ, ಬಾಡಿಸ್ಲಿಲ್ಲ ಯಾವ ಥರ ಗಂಟು ಬಂದಿದೆ ಅಂತ. ನೀವು ಇಮಿಡಿಯೇಟಾಗಿ ಬಾಡಿಸ್ಕೊಂಡ್ರೆ, ಈ ಥರ ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಒಡೆದೋಗ್ಬಿಡುತ್ತೆ. ನೋಡಿ, ಗಂಟು ಎಲ್ಲ ಒಡೆದೋಯ್ತು. ಬಟ್ ಸ್ವಲ್ಪ ಡಿಲೇ ಮಾಡಿಬಿಟ್ರೆ ಗಂಟು ಹಾಗೆ ಇರುತ್ತೆ. ಇಮಿಡಿಯೇಟಾಗಿ ಒಂದು 1 ಮಿನಿಟ್ ಟು 2 ಮಿನಿಟ್ ಒಳಗೆ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಹೋಗ್ಬಿಡುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಬಿಡಿ. ಲೋ ಫ್ಲೇಮಲ್ಲೇ ಇಡಿ, ಪರವಾಗಿಲ್ಲ. ಹೈ ಫ್ಲೇಮ್ ಇಟ್ಕೊಬಿಟ್ರೆ ಬೇಗ ಅದು ಗಂಟು ಬಂದುಬಿಡುತ್ತೆ ಮತ್ತು ಕೆಳಗಡೆ ತಳ ಇಟ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ನೋಡಿ ಕುದಿ ಬರ್ತಾ ಇದೆ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಅದು ಕಲರ್ ಚೇಂಜ್ ಆಗಿದೆ. ಆವಾಗ ಸ್ವಲ್ಪ ತೆಳುವಿತ್ತು, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ನೀವು ಯಾವತ್ತೇ ಮಾಡಬೇಕಾದ್ರೂ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಥಿಕ್ನೆಸ್ ಆಗಿರಬೇಕು. ನೋಡಿ, ಈ ಥರ ಥಿಕ್ನೆಸ್ ಇರಬೇಕು. ಅಳತೆ ಪ್ರಕಾರ ನಾನು ಯಾವ ಥರ ಹೇಳಿದ್ನೋ ಅದೇ ಅಳತೆ ಪ್ರಕಾರ ಮಾಡಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಸ್ಲೋ ಆಗಿ ಕುದಿ ಬರ್ತಾ ಇದೆ. ನೀಟಾಗಿ ಕುದಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಆವಾಗಲೇ ತೊಗೊಂಡಿರೋ ಅಂಥ ಗ್ಲಾಸ್ ಮೆಜರ್ಮೆಂಟಲ್ಲೇ ಇವಾಗ ಹಿಟ್ಟನ್ನು ಕೂಡ ಹಾಕಬೇಕಾಗುತ್ತೆ. ಆವಾಗಲೇ ನಾನು 3 ಗ್ಲಾಸು ವಾಟರ್ ಹಾಕಿದ್ದೆ. ಇವಾಗ 1 ಮತ್ತು ಅರ್ಧ ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಗ್ಲಾಸಿಂದ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಬೌಲ್ ಅಂದರೆ 1 ಗ್ಲಾಸಿನ ಲೆಕ್ಕ. ಇವಾಗ ಹಾಕಬೇಕಾದ್ರೆ ನೀವು ರಾಗಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಡಿ. ಒಂದೇ ಕಡೆ ಹಾಕಿ, ಅದು ಒಂದೇ ಕಡೆ ಇರಬೇಕು. ಒಂದೇ ಕಡೆ ಇದ್ರೇ ನೀಟಾಗಿ ಮುದ್ದೆ ಬರುತ್ತೆ. ಸ್ಪ್ರೆಡ್ ಆಗಿಬಿಟ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಅಳತೆ ಪ್ರಕಾರ ಹಾಕಿದ್ಮೇಲೆ ಇವಾಗ ರಾಗಿ ಹಿಟ್ಟು ಬೇಯಬೇಕಲ್ವಾ, ಮುದ್ದೆ ಬೆಂದರೆ ಅಲ್ವಾ ಚೆನ್ನಾಗಾಗುತ್ತೆ. ಹಾಗಾಗಿ ಒಂದು 10 ಮಿನಿಟ್ಸು ಬಿಟ್ಬಿಡಿ. 10 ಮಿನಿಟ್ಸ್ ಆದಮೇಲೆ ನೋಡಿ ಕುದಿ ಬರ್ತಾ ಇದೆ ನೀಟಾಗಿ. ನಾನಿಲ್ಲಿ ಮುದ್ದೆ ಕೋಲು ಯೂಸ್ ಮಾಡಿದ್ದೀನಿ. ಸಾಂಪ್ರದಾಯಿಕವಾಗಿ ಮುದ್ದೆ ಕೋಲೆ ಯೂಸ್ ಮಾಡ್ತಿದ್ರು, ಹಾಗಾಗಿ ನಾನು ಮುದ್ದೆ ಕೋಲೆ ಯೂಸ್ ಮಾಡ್ತಿದ್ದೀನಿ. ಮುದ್ದೆನೂ ಕೂಡ ನೀವು 2-3 ಥರ ಮಾಡ್ಬೋದು. ಹಳ್ಳಿ ಕಡೆ ಎಲ್ಲ ಹೋದರೆ ಈ ಥರ ಕೋಲು ಸಿಗುತ್ತೆ, ಹೋದಾಗ ತೊಗೊಂಡು ಬನ್ನಿ. ಅಥವಾ ನೀವೇ ಒಂದು ಮರದ ಪೀಸ್ ತೊಗೊಂಡು ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುದ್ದೆ ಕೋಲನ್ನ ತೊಗೊಂಡು ಈ ಥರ ತಿರುಗಬೇಕು. ನೀಟಾಗಿ ಸ್ಟವ್ ಮೇಲೆ ತಿರುಗ್ಕೊಳ್ಳಿ. ತಿರುಗಿದಾದ್ಮೇಲೆ ನೀಟಾಗಿ ಮುಚ್ಚಿ ಲೋ ಫ್ಲೇಮಲ್ಲೇ 1 ಮಿನಿಟ್ ಅಥವಾ 2 ಮಿನಿಟ್ ಬೇಯಕ್ಕೆ ಬಿಟ್ಬಿಡಿ. 1-2 ಮಿನಿಟ್ಸ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ಳಿ. ಕೆಳಗಡೆ ಇಳಿಸ್ಕೊಂಡು ನಾನು ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ಸಹಾಯದಿಂದ ಕಾಲಿಗೆ 2 ಕಾಲಲ್ಲಿ ಒತ್ತಿ ಇಟ್ಕೊಂಡು ನೀಟಾಗಿ ತಿರುಗಬೇಕು. ನೋಡಿ, ಇದೇ ಥರ ನೀಟಾಗಿ ತಿರುಗಿದ್ರೆ ಯಾವುದೇ ಥರ ಗಂಟಿದ್ರೂ ಹೋಗ್ಬಿಡುತ್ತೆ. ಇವಾಗೆಲ್ಲ ಮುದ್ದೆನ ಉಪ್ಪಿಟ್ಟು ಮಾಡ್ದಂಗೂ ಮಾಡ್ತಾರೆ, ಬಟ್ ಇಷ್ಟು ಟೇಸ್ಟಾಗಿ ಸಾಫ್ಟಾಗಿ ಬರಲ್ಲ. ಮುದ್ದೆ ಸಾಫ್ಟಾಗಿ ಬರಬೇಕಂದ್ರೆ ಈ ಥರ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇಷ್ಟು ಸಾಫ್ಟ್ ಆಗಿದೆ ಅಂತ. ನಾನಿವಾಗ ಒಂದು ದೊಡ್ಡ ಸೌಟು ಹಾಗೆ ಒಂದು ಪ್ಲೇಟು ತೊಗೊಂಡಿದ್ದೀನಿ. ಸೌಟ್ ತೊಗೊಳ್ಳೋದ್ರಿಂದ ರೌಂಡ್ ಶೇಪು ಒಂದು 80% ಅದರಲ್ಲೇ ಬಂದುಬಿಡುತ್ತೆ. ಇನ್ನು ಮಿಕ್ಕಿದ್ದು ನಾವು ಮಾಡಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ಒಂದು ತಣ್ಣೀರು ಇಟ್ಕೊಳ್ಳಿ, ಯಾಕಂದರೆ ಮುದ್ದೆ ತುಂಬ ಬಿಸಿ ಇರುತ್ತೆ. ಕೈ ಹೆಚ್ಕೊಂಡು ಮುದ್ದೆ ಕಟ್ಟಿದ್ರೆ ಬಿಸಿ ಆಗಲ್ಲ, ನಮ್ಮ ಕೈ ಸುಡಲ್ಲ. ಅದೇ ಥರ ಸಾಫ್ಟಾಗೂ ಬರುತ್ತೆ. ನೋಡಿ, ನಾನಿವಾಗ ಒಂದು ಮುದ್ದೆ ಮಾಡಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ರೌಂಡು ಶೇಪಲ್ಲಿ ಬರ್ತಾ ಇದೆ ಅಂತ. ಈ ಥರ ಮುದ್ದೆ ಮಾಡೋದು ತುಂಬ ಈಸಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಅನಿಸುತ್ತೆ ಕಷ್ಟ ಅಂತ, ಬಟ್ ಯಾವುದೇ ಥರ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಆಗುತ್ತೆ. ನಾವು ಯಾವುದೇ ಆಗಲಿ ಕಷ್ಟ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗೋದು ಅದೆಷ್ಟು ಈಸಿ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಮಾಡಿದ್ರಿ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇಳಿದ ಕ್ವಾಂಟಿಟಿನಲ್ಲಿ 4 ಮೀಡಿಯಮ್ ಸೈಜು ಮುದ್ದೆನ ಮಾಡಿದ್ದೀನಿ. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ 5 ಮುದ್ದೆ ಆಗುತ್ತೆ.
ನೋಡಿ ಎಷ್ಟು ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಮುದ್ದೆ ಮಾಡಿದ್ದೀವಿ. ನೀವು ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಾನ್ ವೆಜ್ ಮಾಡಿದ್ರೆ, ನಾಟಿ ಕೋಳಿ ಸಾಂಬಾರು ಮಾಡಿದ್ರೆ ಮುದ್ದೆ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.